ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರಾ? ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತೀರಾ? ನಿಮ್ಮ ಕೂದಲು ಇಷ್ಟು ಲಾಂಗ್ ಆಗಿದೆ ಅಲ್ಲ, ಇದು ರಿಯಲ್ಲಾ ಫೇಕಾ? ನೋಡಿ, ಇದು ರಿಯಲ್ಲೇ ಅಂತ ಹೇಳ್ಬೋದು. ನೋಡಿ, ಯಾವುದೇ ರೀತಿಯಾದ ವಿಗ್ ಇಲ್ಲ, ಯಾವುದೇ ರೀತಿಯಾದ ಹೇರ್ ಎಕ್ಸ್ಟೆನ್ಷನ್ನು ಇಲ್ಲ ನನ್ನ ಕೂದಲಲ್ಲಿ. ಇದು ನ್ಯಾಚುರಲ್ ಆಗಿರೋದೇ. ನನ್ನ ಕೂದಲು ಇಷ್ಟು ಲಾಂಗ್ ಆಗಿದೆ, ಇಷ್ಟು ಥಿಕ್ ಆಗಿದೆ ಅಂತ ಹೇಳ್ಬಹುದು. ಯಾವುದೇ ರೀತಿಯಾದ ಫೇಕ್ ಆಗಿರೋ ಕೂದಲು ನಂದಲ್ಲ ಅಂತ ಹೇಳ್ಬಹುದು. ನಂದು ನ್ಯಾಚುರಲ್ ಆಗಿ ಹೆಲ್ದಿ ಆಗಿರೋ ಒರಿಜಿನಲ್ ಕೂದಲು ಅಂತ ಹೇಳ್ಬಹುದು. ನೋಡಿ, ಇಷ್ಟು ಲಾಂಗ್ ಆಗಿದೆ, ಇನ್ನೂ ಲಾಂಗ್ ಆಗಿದೆ, ಕಾಣಲ್ಲ ಅಷ್ಟೇ. ನೋಡಿ, ನನ್ನ ಕೂದಲಿನ ಸೀಕ್ರೆಟ್ ಹೇರ್ ಆಯಿಲ್ ಯಾವುದು, ಸೀಕ್ರೆಟ್ ಶಾಂಪು ಯಾವುದು? ನಿಮ್ಮ ಕೂದಲು ಇಷ್ಟು ಶೈನಿ ಆಗಿದೆ ಅಲ್ಲ, ನೀವು ಯಾವ ರೀತಿಯಾಗಿ ಮಾಸ್ಕ್ನ ಯೂಸ್ ಮಾಡ್ತೀರಾ? ಯಾವ ರೀತಿಯಾದ ಮಾಸ್ಕ್ನ ನೀವು ಟ್ರೈ ಮಾಡ್ತೀರಾ? ತಿಳಿಸ್ಕೊಡಿ ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ. ಇವತ್ತು ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನು ಯೂಸ್ ಮಾಡೋ ಬೆಸ್ಟ್ ಆಗಿರೋ ಒಂದು ಹೇರ್ ಮಾಸ್ಕ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೂದಲು ಈ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ಕೂದಲು ಸ್ಟ್ರಾಂಗ್ ಆಗುತ್ತೆ, ಶೈನಿಯಾಗಿ ಆಗುತ್ತೆ, ಮತ್ತು ಲಾಂಗ್ ಆಗಿ ಬೆಳೆಯೋದಕ್ಕೂ ಕೂಡ ಈ ಹೇರ್ ಮಾಸ್ಕ್ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಹುದು. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ? ಈ ಮಾಸ್ಕ್ನ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ, ನೋಡ್ಕೊಂಬನ್ನಿ. ಮೊದಲನೇದಾಗಿ ಬೇಕಾಗಿರೋದು 10 ರಿಂದ 12 ಬೆಂಡೆಕಾಯಿನ ತಗೊಳ್ಳಿ. ನೋಡ್ತಾ ಇದೀರಲ್ವಾ, ಬೆಂಡೆಕಾಯಿನ ನಾನು ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ನಂತರ ನೀವು ಸ್ವಲ್ಪ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಕೂದಲಿದೇನೋ, ಎಷ್ಟು ಉದ್ದ ಇದೆನೋ ಅಷ್ಟು ಜೆಲ್ನ ನೀವು ರೆಡಿ ಮಾಡ್ಕೋಬಹುದಾಗುತ್ತೆ. ನೀವು ಯಾವುದೇ ರೀತಿ ಕುದಿಸೋದು ಬೇಕಾಗಿಲ್ಲ. ಈ ರೀತಿಯಾಗಿ 1 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಳ್ಳಿ. ಬೆಂಡೆಕಾಯಿನ ಜೆಲ್ ತಾನೇ ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದಲ್ವಾ ನೀವು, ನಾನು ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನೀವು ನೀಟಾಗಿ ಇದನ್ನೆಲ್ಲ ನೀಟಾಗಿ ಈ ಥರ ಕಿವುಚ್ಕೊಳ್ಳಿ. ಇದರಿಂದ ಜೆಲ್ ತಾನು ಹೊರಬರುತ್ತೆ. ಯಾಕಪ್ಪ ಈ ರೀತಿಯಾಗಿ ಮಾಡ್ಕೊಳ್ಳೋದಂದರೆ, ರಾ ಆಗಿನೇ ಯೂಸ್ ಮಾಡಬೇಕು. ಕುದಿಸಿದ್ರೆ ಅದರಲ್ಲಿರುವ ಅಂಶಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಈ ರೀತಿಯಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಬೇಗನೆ ಸ್ಟ್ರೇಟ್ ಆಗಲಿಕ್ಕೆ, ಶೈನಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಎಲ್ಲ ಕಿವುಚಿದಾದ್ಮೇಲೆ ಎಲ್ಲ ಬೆಂಡೆಕಾಯಿಗಳನ್ನು ನಾವು ತೆಕ್ಕೊಂಡ್ಮೇಲೆ ಈ ರೀತಿಯಾದ ಜೆಲ್ ನಮಗೆ ಸಿಗುತ್ತೆ. ಈ ಜೆಲ್ನ ನೀವು ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ನಿಮ್ಮ ತಲೆ ಕೂದಲಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಸ್ಕಾಲ್ಫಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ. ಇಡೀ ನಿಮ್ಮ ಕೂದಲು ಲೆಂತ್ ಎಷ್ಟಿದೆನೋ ಅಷ್ಟು ಕೂಡ ಈ ಜೆಲ್ನ ನೀವು ಅಪ್ಲೈ ಮಾಡಿ. ನಿಮ್ಮ ಕೂದಲು ಸಹ ಒಂದೇ ಒಂದು ತಿಂಗಳಲ್ಲಿನೇ ರಿಸಲ್ಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕೂದಲು ಶೈನಿಯಾಗಿ, ಉದ್ದವಾಗಿ, ದಟ್ಟವಾಗಿ ಬರಲಿಕ್ಕೆ ಈ ಬೆಂಡೆಕಾಯಿ ಜೆಲ್ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ, ಹೆಲ್ಪ್ನು ಮಾಡುತ್ತೆ ಅಂತ ಹೇಳಬಹುದು. ನೋಡಿ, ಈಸಿಯಾಗಿ ನೀವು ಈ ಜೆಲ್ನ ಅಪ್ಲೈ ಮಾಡಬಹುದು. ನೋಡ್ಕೊಂಬಂದ್ರೆ ಅಲ್ವಾ ಎಷ್ಟು ಈಸಿಯಾಗಿ ಈ ಬೆಂಡೆಕಾಯಿ ಜೆಲ್ನ ನೀವು ರೆಡಿ ಮಾಡಬಹುದು ಅಂತ. ಈ ಲೇಡಿ ಫಿಂಗರ್ ಜೆಲ್ನ ನೀವು ತಲೆಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬ ದಟ್ಟವಾಗಿ, ತುಂಬ ಉದ್ದವಾಗಿ, ತುಂಬ ಶೈನಿ ಆಗಿ ಬೆಳೆಯೋದಕ್ಕೂ ಕೂಡ ಈ ಲೇಡಿ ಫಿಂಗರ್ ಹೇರ್ ಮಾಸ್ಕ್ ಜೆಲ್ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಹುದು. ನೀವು ಇದನ್ನ ರೆಗ್ಯುಲರ್ ಆಗಿ ಟ್ರೈ ಮಾಡ್ತಾ ಬನ್ನಿ. ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ ಮೇಲೆ ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಆಗ ತಾನೇ ನಿಮಗೆ ಬೆಸ್ಟ್ ಆಗಿರೋ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ನೀವು ಒಂದು ಪ್ರಾಡಕ್ಟ್ನ ಅಥವಾ ಒಂದು ಮನೆ ಮದ್ದನ್ನ ಅಥವಾ ಒಂದು ಮಾಸ್ಕ್ ಆಗಲಿ, ಒಂದು ಆಯಿಲ್ ಆಗಲಿ 1 ದಿನ 2 ದಿನ ಯೂಸ್ ಮಾಡಿಬಿಟ್ಟು ಯಾವತ್ತೂ ಬಿಡೋಕೆ ಹೋಗ್ಬೇಡಿ. ರೆಗ್ಯುಲರ್ ಆಗಿ ಟ್ರೈ ಮಾಡಿ. ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ವಾರಕ್ಕೆ ಈ ಮಾಸ್ಕನ್ನು, ಈ ಜೆಲ್ನ 1 ರಿಂದ 2 ಸಾರಿ ಅಥವಾ ಟ್ವೈಸ್ 2 ಸಾರಿ ನೀವು ಯೂಸ್ ಮಾಡಬಹುದು. ಯಾವುದೇ ರೀತಿಯಾದ ಅಡ್ಡ ಪರಿಣಾಮವನ್ನು ಬೀರೋದಿಲ್ಲ, ಯಾವುದೇ ರೀತಿಯಾದ ಕೂದಲಿಗೆ ನಿಮಗೆ ಹಾರ್ಮನ್ನು ಮಾಡೋದಿಲ್ಲ ಅಂತ ಹೇಳಬಹುದು. ನಿಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಉಪಯೋಗವಾಗುತ್ತೆ. ಈ ಜೆಲ್ನ ನೀವು ಬಳಸ್ತಾ ಬಂದರೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ, ಶೈನಿಯಾಗಿ, ಲಾಂಗ್ ಆಗಿ, ಥಿಕ್ಕಾಗಿ,
ಬೆಳೆಯೋದಕ್ಕೆ ಈ ಜೆಲ್ ತುಂಬಾ ಅಂದರೆ ತುಂಬ ಸಹಾಯವನ್ನ ಮಾಡುತ್ತೆ. ಇವತ್ತಿನ ವಿಡಿಯೋ ಎಷ್ಟು ಸಿಂಪಲ್ ಆಗಿತ್ತು, ಎಷ್ಟು ಬೆಸ್ಟ್ ಆಗಿರೋ ರಿಸಲ್ಟ್ ಕೊಡುತ್ತೆ ಅಂತ ನೀವು ನೋಡಬಹುದು. ನಿಮ್ಮ ಕೂದಲು ಸಹ ನನ್ನ ಕೂದಲು ಥರಾನೇ ಲಾಂಗ್ ಆಗಿ, ತಿಕ್ಕಾಗಿ, ಶೈನಿ ಆಗಿ ಆಗುತ್ತೆ. ಈ ಜೆಲ್ನ ಯೂಸ್ ಮಾಡ್ತಾ ಬನ್ನಿ. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.